ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡ್ಯಾಡಿ ವ್ಲಾಗ್ ಡೇ 11. ಕ್ಲಾಸಸ್ನೆಲ್ಲ ಬಿಟ್ಟು ನನ್ನ ಫ್ರೆಂಡ್ಸ್ ಯಾಕೆ ಆಚೆ ಇದ್ರು ಅಂತ ನಂಗೆ ಗೊತ್ತಾಗಲಿಲ್ಲಪ್ಪ. ಆಮೇಲೆ ನಾನು ಕಾಲೇಜಿಗೆ ಎಂಟರ್ ಆದೆ. ಹೇಗಿದ್ರು ಕ್ಲಾಸಸ್ ಇತ್ತು. ನಾನು ಆ್ಯಕ್ಚುಲಿ ಇವತ್ತು 20 ಮಿನಿಟ್ಸ್ ಲೇಟಾಗಿ ಹೋಗಿದ್ದೆ. ನನಗಿಂತ ಲೆಜೆಂಡರಿ ಅವ್ರು 30 ಮಿನಿಟ್ಸ್ ಲೇಟಾಗಿ ಬಂದರು. ಅದಕ್ಕೆ ನೋಡಿ ಎಲ್ಲರೂ ಅವ್ರು ಇಷ್ಟ ಬಂದಂಗೆ ಹೇಗೆ ಚಾಟ್ ಮಾಡ್ಕೊಂಡು ಗೇಮ್ ಆಡ್ಕೊಂಡಿದ್ದಾರೆ. ಈ ಗ್ಯಾಪಲ್ಲಿ ನನ್ನ ಫ್ರೆಂಡಿಗೆ ಸ್ವಲ್ಪ ತಲೆ ತಿಂದೆ ನಾನು. ಇವತ್ತೇನ ತಂದಿದ್ದೀವಿ ಗೆಸ್ ಮಾಡಿ. ಏ ತಿನ್ನೋದಲ್ಲ, ಏನು ಯಾವಾಗ ತಿನ್ನೋದೇ ತಗೊಂಡ್ಬರ್ತೀನಾ? ಸೀನೇ ಇಲ್ಲ. ಇವತ್ತು ಹೊಸ ಬುಕ್ ತಂದಿರೋದು. ಇದನ್ನೇ ತಂದಿದ್ದೀವಿ ಅಂತ ಹೇಳಿದ್ರು. ಇನ್ನೊಂದ್ಸತಿ ಹೊಡ್ಕೊ ತಲೆಗೆ ಹೊಡ್ಕೊಳೆ. ದೊಡ್ಡ ಸಾಧನೆ ಅದು. ನೋಡಿ ಇವನು ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಕುದುರೆ ಮೇಲೆ. ಅಷ್ಟರಲ್ಲಿ ನಮ್ಮ ಮ್ಯಾಮ್ ಬಂದೇ ಬಿಟ್ಟರು. ಅದಾದಮೇಲೆ ಇನ್ನೊಂದು ಕ್ಲಾಸ್ ಇತ್ತು, ಅದನ್ನು ಅಟೆಂಡ್ ಮಾಡಿಕೊಂಡು ನಾನು ಯಶವಂತಪುರಕ್ಕೆ ಬಂದೆ. ಅಲ್ಲಿಂದ ಶಿವಾಜಿನಗರ್ಗೆ ಹೋದ್ವಿ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಆ್ಯಕ್ಚುಲಿ ನಾನು ಯಾವಾಗಲೂ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೆ, ಅದು ಇವತ್ತು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಶಿವಾಜಿನಗರ್ಗೆ ಬಂದೆ. ಆ್ಯಕ್ಚುಲಿ ಇಲ್ಲಿ ಆಕ್ಸೆಸರೀಸ್ ಎಲ್ಲ ತುಂಬ ಬೆಸ್ಟ್ ಪ್ರೈಸಿಗೆ ಸಿಗ್ತಿತ್ತು. 10 ರುಪೀಸಿಂದ ಸ್ಟಾರ್ಟ್ ಆಗಿ 100 ರುಪೀಸ್ವರೆಗೂ ಎಂಡ್ ಆಗುತ್ತೆ ಅಷ್ಟೇ. ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ 250 ರುಪೀಸ್ಗೆ ಸಿಗ್ತಿತ್ತು. ಯಾಕಂದರೆ ಅದು ಹೀಲ್ಸ್ ಆಗಿದ್ದರಿಂದ 250ಗೆ ಸಿಗೋದು ಸ್ವಲ್ಪ ಎಲ್ಲ ಕಡೆ ಕಮ್ಮಿ. ಆ್ಯಂಡ್ ಕುರ್ತಾ ಸೆಟ್ಸ್ ಎಲ್ಲ 300ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಆ್ಯಕ್ಚುಲಿ ಇದೆಲ್ಲ ಕುರ್ತಾ ಸೆಟ್ ಪೀಸಸ್, ನಾಟ್ ಎ ಸ್ಟಿಚ್ ಒನ್. ಆ್ಯಂಡ್ ಇವನ್ ಹ್ಯಾಂಡ್ ಬ್ಯಾಗ್ ಕೂಡ, ಸೈಡ್ ಬ್ಯಾಗ್ಸ್ ಎಲ್ಲ ತುಂಬ ಬೆಸ್ಟ್ ಪ್ರೈಸ್ಗೆ ಸಿಗ್ತಾಯಿತ್ತು. ನಿಮಗೆ ಇದ್ರದ್ದು ಬಗ್ಗೆ ಲಾಂಗ್ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲೂ ಸಹ ಹಾಕಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ರೆಫರ್ ಫಾರ್ ಮೋರ್ ಡೀಟೇಲ್ಸ್. ಆ್ಯಂಡ್ ವಾಚಸ್ ಕೂಡ ತುಂಬ ಚೆನ್ನಾಗಿದ್ವು, ಯಾಕಂದರೆ ವುಮೆನ್ಸ್ಗೆಲ್ಲ ತುಂಬ ವಾಚಸ್ ಇಷ್ಟ ಇರುತ್ತೆ. ಅದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ನಾನು ಕೂಡ ಪರ್ಚೇಸ್ ಮಾಡಿದೆ. ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಇದಾಗೈತೆ ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.